ಹಲೋ ನಮಸ್ಕಾರ. ಕೊಲ್ಲೂರು ಮೂಕಾಂಬಿಕಾ ದೇವಿಯ ದರ್ಶನವನ್ನು ಪಡೆದು ನಾವು ಹೊರಟದ್ದು ಮುರುಡೇಶ್ವರದ ಕಡೆಗೆ. ಮುರುಡೇಶ್ವರವು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿದೆ. ನಾವು ಕೊಲ್ಲೂರಿಂದ ಬೈಂದೂರಿಗೆ ಬಸ್ಸಲ್ಲಿ ಪ್ರಯಾಣವನ್ನು ಮಾಡಿದ್ವಿ. ಒಬ್ಬರಿಗೆ ಟಿಕೆಟ್ನ ಬೆಲೆ 42 ರೂಪಾಯಿ. ಬೈಂದೂರಲ್ಲಿ ಇಳಿದ ನಂತರ ನಮಗೆ KSRTC ಬಸ್ಸು ಮುರುಡೇಶ್ವರಕ್ಕೆ ಸಿಗುತ್ತೆ. KSRTC ಬಸ್ಸಲ್ಲಿ ಒಬ್ಬರಿಗೆ 42 ರೂಪಾಯಿ ಚಾರ್ಜ್ ಆಗುತ್ತೆ. ಮುರುಡೇಶ್ವರ ದೇವಸ್ಥಾನವು 3 ಕಡೆಗಳಿಂದ ಸಮುದ್ರದಿಂದ ಆವೃತವಾಗಿದೆ. ಈ ದೇವಾಲಯವನ್ನು 17ನೇ ಶತಮಾನದಲ್ಲಿ ರಾಣಿ ಚೆನ್ನಮ್ಮ ನಿರ್ಮಿಸಿದರು ಎಂದು ಹೇಳಲಾಗುತ್ತಿದೆ. ಮುರುಡೇಶ್ವರದ ಬಗ್ಗೆ ಹೇಳುವುದಾದರೆ, ಮುರುಡೇಶ್ವರವು ಜನಪ್ರಿಯ ಒಂದು ಪ್ರವಾಸಿ ತಾಣವಾಗಿದೆ ಮತ್ತು ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಮತ್ತು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ದೇವಾಲಯದ ಹೊರತಾಗಿ ಪಟ್ಟಣವು ಇತರ ಆಕರ್ಷಣೆಗಳನ್ನು ಹೊಂದಿದೆ. ಉದಾಹರಣೆಗೆ ಮುರುಡೇಶ್ವರ ಕಡಲ ತೀರ, ರಾಜಗೋಪುರ, ಮುರುಡೇಶ್ವರ ಕೋಟೆ. ನಮೋ ನಮೋ ಶಂಕರ ಭೋಲೆನಾಥ ಶಂಕರ ತ್ರಿಲೋಕನಾಥ ಶಂಭುರೇ ಶಿವಾಯ ಶಂಕರ ನಮೋ. ಮುರುಡೇಶ್ವರದ ರಾಜಗೋಪುರದ ಬಗ್ಗೆ ಹೇಳುವುದಾದರೆ, ಇದು ದೇವಾಲಯದ 20 ಮಹಡಿ ಗೋಪುರವಾಗಿದೆ. ಗೋಪುರದ ಮೇಲಿಂದ ಸುತ್ತಮುತ್ತಲಿನ ಪ್ರದೇಶದ ಒಂದು ಅದ್ಭುತವಾದ ನೋಟವನ್ನು ನೋಡಬಹುದು. ಇನ್ನು 2 ಆಕರ್ಷಣವಾದ ಸ್ಥಳ ಅಂದರೆ ಮುರುಡೇಶ್ವರ ಕೋಟೆ ಮತ್ತು ಗಣೇಶನ ಗುಹೆ. ಈ ಕೋಟೆಯನ್ನು 16ನೇ ಶತಮಾನದಲ್ಲಿ ಕೆಳದಿ ರಾಜರು ನಿರ್ಮಿಸಿದರು. ನಮೋ ನಮೋ ಶಂಕರ ಭೋಲೆನಾಥ ಶಂಕರ ತ್ರಿಲೋಕನಾಥ ಶಂಭುರೇ ಶಿವಾಯ ಶಂಕರ ನಮೋ ನಮೋ ಶಂಕರ ಭೋಲೆನಾಥ ಶಂಕರ ರುದ್ರದೇವ ಹೇ ಮಹೇಶ್ವರ. ನಮೋ ನಮೋ ಶಂಕರ ಭೋಲೆನಾಥ ಶಂಕರ ತ್ರಿಲೋಕನಾಥ ಶಂಭುರೇ ಶಿವಾಯ ಶಂಕರ ನಮೋ ನಮೋ ಶಂಕರ ಭೋಲೆನಾಥ ಶಂಕರ ರುದ್ರದೇವ ಹೇ ಮಹೇಶ್ವರ. ಮುರುಡೇಶ್ವರದಲ್ಲಿರುವ ಶಿವನ ವಿಗ್ರಹವು 123 ಅಡಿ ಎತ್ತರದ ಶಿವನ ವಿಗ್ರಹವಾಗಿದೆ. ವಿಗ್ರಹವು ವಿಶ್ವದ 2ನೇ ಅತಿ ಎತ್ತರದ ಶಿವನ ವಿಗ್ರಹವಾಗಿದೆ ಮತ್ತು ಭಾರತದ ಅತಿ ಎತ್ತರದ ಶಿವನ ವಿಗ್ರಹವಾಗಿದೆ. ಮುರುಡೇಶ್ವರ ಕಡಲ ತೀರದ ಬಗ್ಗೆ ಹೇಳುವುದಾದರೆ, ಈ ಕಡಲ ತೀರದಲ್ಲಿ ಇದು ಕಪ್ಪು ಮರಳು, ಸ್ವಚ್ಛ ನೀರಿಗೆ ಹೆಸರುವಾಸಿಯಾಗಿದೆ. ಮುರುಡೇಶ್ವರಕ್ಕೆ ಭೇಟಿ ನೀಡಲು ಉತ್ತಮವಾದ ಸಮಯವೆಂದರೆ ಅಕ್ಟೋಬರ್ನಿಂದ ಮಾರ್ಚ್ನವರೆಗೆ. ಈ ಸಮಯದಲ್ಲಿ ಹವಾಮಾನವು ಸೂಕ್ತವಾಗಿರುತ್ತದೆ. ಮುರುಡೇಶ್ವರವನ್ನು ತಲುಪಲು ವಿಮಾನ, ರೈಲು ಅಥವಾ ರಸ್ತೆಯ ಮೂಲಕವೂ ತಲುಪಬಹುದು. ಹತ್ತಿರದ ವಿಮಾನ ನಿಲ್ದಾಣ ಮಂಗಳೂರು ಇದಾಗಿದೆ. ಮಂಗಳೂರಿನಿಂದ ಮುರುಡೇಶ್ವರಕ್ಕೆ 160 ಕಿಲೋಮೀಟರ್ ದೂರವಿದೆ. ಮೈಯ ಮೇಲೆ ಜಾರಿ ಹೋಗಲು ಗಾಜಾಗಲೇನಿನ ನಿನ್ನ ಚಂದ ತೋರಲು ಮಂಜಾಗಲೇನಿನ ನಿನ್ನ ಕೋಪ ತಂಪು ಮಾಡಲು ತೇರಾಗಲೇನಿನ ನಿನ್ನ ಹೊತ್ತುಕೊಂಡು. ಮುರುಡೇಶ್ವರದಲ್ಲಿ ಉಳಿದುಕೊಳ್ಳುವುದಾದರೆ ಹಲವಾರು ಲಾಡ್ಜಿನ ವ್ಯವಸ್ಥೆ ಕೂಡ ಇದೆ. ನಾವು ಉಳಿದುಕೊಂಡ ರೂಮು 1800 ರೂಪಾಯಿ.
ಸ್ಟಾರ್ಟಿಂಗ್ ರೇಟ್ 1,500 ಇರುತ್ತೆ. ಇಂಥ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರಿಪ್ಷನ್ ಮಾಡಿ.